ಹಾಯ್ ಸ್ನೇಹಿತರೆ, ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್. ಸ್ನೇಹಿತರೆ, 11ನೇ ತರಗತಿ ಓದುವಂತಹ ಮಕ್ಕಳು, PUC ಓದುವಂಥ ಮಕ್ಕಳು ಹೇಗೆ SSP ಪೋರ್ಟಲ್ಗೆ ರಿಜಿಸ್ಟರ್ ಆಗೋದು ಅಂತ ತುಂಬ ಸುಲಭವಾಗಿ, ಈಸಿಯಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ನಲ್ಲಿ ನೀವೇ ರಿಜಿಸ್ಟರ್ ಮಾಡ್ಕೋಬೋದು. ಯಾವುದೇ ಒಂದು ಬ್ರೌಸಿಂಗ್ ಸೆಂಟರ್ಗೆ ಹೋಗಬೇಕಂತ ಒಂದು ಅವಶ್ಯಕತೆ ಇರುವುದಿಲ್ಲ. ನೀವೇ ಈ ಒಂದು ಪೋರ್ಟಲ್ಗೆ ರಿಜಿಸ್ಟರ್ ಆಗುವುದು ಹೇಗೆ ಅಂತ ನಿಮಗೆ ತುಂಬ ಸ್ಪಷ್ಟವಾಗಿ, ನಿಧಾನವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚ್ಗೆ ಹೋಗಿ ಅಲ್ಲಿ SSP ಪೋಸ್ಟ್ ಮೆಟ್ರಿಕ್ ಅಂತ ಟೈಪ್ ಮಾಡಿ ಫಸ್ಟ್ ಬರುವಂತಹ ಲಿಂಕನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಸೈಡ್ ಇದೆ ಅಲ್ವಾ, ಲೆಫ್ಟ್ ಸೈಡ್ ಇರುವಂತಹ ಅಲ್ಲಿ ಲಿಂಕ್ ಓದಿ ನೋಡಿ. ನ್ಯೂ ರಿಜಿಸ್ಟ್ರೇಷನ್ಗೆ ಲೆಫ್ಟ್ ಸೈಡ್ನಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡಿ ಅಂತ ಇರುತ್ತೆ. ನಿಮ್ಮ ಒಂದು ಸ್ಟೂಡೆಂಟ್ ಯಾರು ಇರ್ತಾರೆ, PUC ಓದುವಂಥ ಮಕ್ಕಳು, ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ. ಅದಾಗಿದ ಮೇಲೆ ಜೆಂಡರ್ನ ಸೆಲೆಕ್ಟ್ ಮಾಡಿ. ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಇಮೇಲ್ ID ಬಂದು ಆಪ್ಷನಲ್, ಅದನ್ನ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಸ್ನೇಹಿತರೆ, ಕೆಳಗಡೆ ಬಂದುಬಿಟ್ಟು ಲಾಸ್ಟಲ್ಲಿ ಮೊಬೈಲ್ ನಂಬರ್ನ ಎಂಟ್ರ್ ಮಾಡೋ ಆಪ್ಷನ್ ಬರುತ್ತೆ. ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ, ಅದು ಕಂಪಲ್ಸರಿ ಇರುತ್ತೆ. ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ನೀವು ಎಂಟ್ರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. 4 ಡಿಜಿಟ್ OTP ಅದು. ಆ OTPನ ನೀವು ಎಂಟ್ರ್ ಮಾಡಿ ಮತ್ತೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಾಸ್ವರ್ಡ್ ಸೆಟ್ ಮಾಡುವಂಥ ಒಂದು ಆಪ್ಷನ್ ಬರುತ್ತೆ. ನಿಮ್ಮ ಒಂದು SSP ರಿಜಿಸ್ಟ್ರೇಷನ್ ಪೇಜ್ಗೆ ಒಂದು ಪಾಸ್ವರ್ಡ್ನ ನೀವು ಸೆಟ್ ಮಾಡಬೇಕು. ಲೆಟರ್ಸ್, ನಂಬರ್, ಸಿಂಬಲ್ ಇರೋ ಥರ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿ ಕನ್ಫರ್ಮ್ ಪಾಸ್ವರ್ಡ್ನ ಕೊಡಿ. ನೆಕ್ಸ್ಟ್ ಬಟನ್ ಮೇಲೆ ಓಕೆ ಕೊಡುವಾಗ ನಿಮಗೆ ಧನ್ಯವಾದಗಳು ಅಂತ ಬಂದು ನಿಮ್ಮ ಒಂದು ಪೇಜ್ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಮಾಡಿದ್ದೀರಾ SSP ಪೋರ್ಟಲ್ಗೆ ಅಂತ ನಿಮಗೆ ಒಂದು ನೋಟಿಫಿಕೇಶನ್ ಅಲ್ಲಿ ಶೋ ಆಗುತ್ತೆ. ಅದಾಗಿದ ಮೇಲೆ ನೀವು KYCನ ಮಾಡ್ಕೋಬೇಕು. KYC ಮಾಡಲಿಕ್ಕೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಾ ಅಂತ ಕೇಳುತ್ತಲ್ವ, ರೈಟ್ ಸೈಡ್ನಲ್ಲಿ ನೀವು ಟಚ್ ಮಾಡಿ. ಟಚ್ ಮಾಡಿದ ತಕ್ಷಣ ನಿಮ್ಮ ಒಂದು SSP IDನ ಅಲ್ಲಿ ಎಂಟ್ರ್ ಮಾಡಬೇಕು. ಗೊತ್ತಿಲ್ಲ ಅಂದರೆ ನಿಮ್ಮ SSP IDಯನ್ನು ತಿಳಿಯಿರಿ ಅಂತ ಲಾಸ್ಟಲ್ಲಿ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಟಚ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ ತಕ್ಷಣ ನಿಮ್ಮ SSP ID ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕೂಡ ಮೆಸೇಜಲ್ಲಿ ಬಂದಿರುತ್ತೆ. ಓಕೆ, ಈಗ ನಿಮ್ಮ ಒಂದು SSP IDನ ಹಾಕಿ, ಪಾಸ್ವರ್ಡ್ನ ಹಾಕಿ, ಕ್ಯಾಪ್ಚಾ ಕೋಡ್ನ ಹಾಕಿ ಓಕೆ ಮಾಡಿದ್ರೆ ಮೇಯ್ನ್ ನಿಮ್ಮ ಒಂದು ವೆಬ್ ಪೇಜ್ಗೆ ಹೋಗುತ್ತೆ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪೇಜ್ ಪೋರ್ಟಲ್ ಇದೆಯಲ್ವಾ, ಅದಕ್ಕೆ ಹೋಗುತ್ತೆ. ಅಲ್ಲಿ ಬಂದು KYC ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ನೀವು ಟಚ್ ಮಾಡಿ. ಸ್ನೇಹಿತರೆ, ಅಲ್ಲಿ ಆಧಾರ್ ಸಂಖ್ಯೆನ ಎಂಟ್ರ್ ಮಾಡಿ, ಕೆಳಗಡೆ ಕಂಡೀಷನ್ಸ್ ಇದೆ ಅದನ್ನು ಟಿಕ್ ಮಾಡಿ, OTP ಮೇಲೆ ಕ್ಲಿಕ್ ಮಾಡಿ, ಸೆಂಡ್ OTP ಮೇಲೆ ಕೊಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. OTPನ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಿ. ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋ ಫ್ಯಾಚ್ ಆಗಿ ಅಲ್ಲಿ ಕಾಣುತ್ತೆ. ಆ ಫೋಟೋದಲ್ಲಿರೋರು ನೀವೇನಾ ಅಂತ ಕೇಳುತ್ತೆ. ಅಲ್ಲಿ ಟಿಕ್ ಬಾಕ್ಸ್ ಇದೆಯಲ್ವ, ಟಿಕ್ ಕೊಟ್ಬಿಟ್ಟು ಕನ್ಫರ್ಮ್ ಕೊಡಿ. KYC ವೆರಿಫೈ ಸಕ್ಸಸ್ಫುಲ್ ಆಗುತ್ತೆ. ಇಷ್ಟೇ ಸ್ನೇಹಿತರೆ, ನಿಮ್ಮ ಒಂದು SSP ಪೋಸ್ಟ್ ಮೆಟ್ರಿಕ್ ವೆಬ್ಸೈಟ್ಗೆ ನೀವೇ ರಿಜಿಸ್ಟರ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ನಲ್ಲಿ ತುಂಬ ಈಸಿ ಇದೆ, ಈಸಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ SSP ಪೋರ್ಟಲ್ಗೆ ನೀವೇ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದು ಅಂತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದೇ ಥರ ಮಾಹಿತಿಗಳಿಗಾಗಿ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.